ಕ್ಲಾಶ್ ಅಲ್ಲಿಂದ ಫುಲ್ಲು ಎಂಡ್ ತನಕನೂ ಇದೆ ಗೊತ್ತಾ. ಕ್ರಿಕೆಟ್ ಆಡ್ಬೋದು, ನೀನು ಜಿಮ್ ಮಾಡ್ಬೋದು. ಇಡ್ಲಿ ಚೆನ್ನಾಗಿದ್ಯಾ? ಇಡ್ಲಿ ಮಾತ್ರ ಚೆನ್ನಾಗಿದೆ ಬ್ರೋ. ಮನೇಲಂತೂ ಇರೋಕ್ಕೆ ಆಗಲ್ಲ ಗೈಸ್, ಸಿಕ್ಕಾಪಟ್ಟೆ ಸೆಕೆ. ಫ್ಯಾನ್ ಹಾಕಿದ್ರು ಬಿಸಿ ಬಿಸಿ ಗಾಳಿ. ಈ ಥರ ಬಿಸಿ ಗಾಳಿ ಬರೀ ಚಳಿಗಾಲದಲ್ಲಿ ಇರಬೇಕು, ಸಖತ್ತಾಗಿರೋ. ಇವಾಗಲ್ಲ ಫ್ರೆಂಡ್ಸ್, ಕ್ಯಾಮ್ರಲ್ಲಿ ನೋಡಿದ್ರೆ ಫುಲ್ಲು ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ಸ್ವಲ್ಪ ಮೋಡ ಇದೆ, ಲೈಟ್ ಆಗಿದೆ, ತುಂಬ ಅಲ್ಲ. ಈ ಸೈಡ್ ನೋಡ್ರೆ ಫುಲ್ಲು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಇಲ್ಲ ಮುಂದೆ ಇಟ್ಬಿಡ, ಸ್ಟ್ರೈಟ್ ಇಡು. ಫೈನಲಿ ಬಂದಪ್ಪ. ಅಲ್ಲ ಸ್ವಲ್ಪ ಈ ಸೈಡ್ ಇಡು ಒಂದೆ, ಅವ್ರು ಕಾರ್ಗಿರ್ ತೆಗೆಯಲ್ಲ. ಮುಂದೆ ಹಾಕೋ, ಸ್ವಲ್ಪ ಸ್ಟ್ರೈಟ್ ಹಾಕೋ. ಇಲ್ಲ ಈ ಸೈಡ್, ಅದಕ್ಕೆ ನಾನು ಈ ಸೈಡ್ ಇರ್ತೀನಿ ಸ್ವಲ್ಪ. ಗೈಸ್ ಕ್ಯಾಬ್ ಬಂತು. ಏನು ಲಾಕ್ ಮಾಡಕ್ಕೆ ಬರಲ್ವಲ್ಲ ನಿನ್ಗೆ ಇನ್ನೂ? ಅವ್ನಿಗೆ ಯೂಟರ್ನ್ ಮಾಡೋಕೆ ಹೇಳು ಫಸ್ಟು. ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದೆ ಯೂಟರ್ನ್ ಮಾಡೋದು. ಇಷ್ಟು ದೊಡ್ಡ ಕಾರ್ ಬಂದರೆ ಯೂಟರ್ನ್ ಮಾಡೋದು ಕಷ್ಟ. ಇಲ್ಲ ಒಂದು ಸೆಕೆಂಡ್, ಇದು ಹಿಂದೆ ಹಾಕ್ಬಿಡಿ ಹೇಳ್ತೀನಿ. ತಿಂಡಿ ಸರ್, ಹೆಂಗೆ ಹೋಗ್ತೀರಾ ಹೇಳಿ ನೀವು? ಮಾಮೂಲಿ ಕೆಂಗೇರಿ ಮೇಲೆ ಕೆಂಗೇರಿಗೆ ಹೋಗ್ತೀರಾ? ಯಾವ್ದಾದ್ರು ತಿಂಡಿ ಪ್ಲೇಸ್ ಕರೆಕ್ಟಾಗಿ ಹೇಳೋ. GTR ಯಾವ್ದು? ಮೈಸೂರು ಮೈಸೂರು GTR. ಯಾರೋ ನೀನ್ ಇಲ್ಲೇ ಇಳ್ಕೋ, ಇಲ್ಲೇ ಇಳಿಸ್ತೀನಿ ನಿನಗೆ. ಸರ್ ಅಲ್ಲೇ ಎಲ್ಲಾದ್ರೂ ಬಸ್ ಸ್ಟಾಪ್ ಇದೆ, ಇಳಿಸ್ಬಿಡಿ. ಇಲ್ಲ ನಿನ್ ಫ್ರೆಂಡ್ ಎಲ್ಲಿ? ನಿನ್ ಫ್ರೆಂಡ್ ಬಂದಿಲ್ಲ ಯಾಕೆ? ಕ್ಲಾಶ್ ಅಂದ್ಕೊಂಡು. ಪ್ಲೀಸ್ ಇಂಟ್ರೊಡಕ್ಷನ್ ಕೊಡು, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಎಲ್ಲಿಗೆ ಹೋಗ್ತಾ ಇರೋದು ನಮ್ ಯೂಸರ್ಸ್ಗೆ ಗೊತ್ತಿಲ್ಲ. ಆಕ್ಚುಲಿ ನಾವೆಲ್ಲ ಹೋಗ್ತಾ ಇದ್ದೀವಿ, ಮೈಸೂರು ಹೋಗ್ತಾ ಇದೀವಿ. ಟ್ರಿಪ್ ವಾಯ್ಸ್ ಓವರ್ ನಾನು ಆಡಿಯೋ ಕೊಡ್ತೇನೆ. ಆಡಿಯೋ ಅಲ್ಲ, ನಿನ್ ಫೇಸೇ ಬರ್ತಾ ಇದೆ. ಆಯ್ತಾ, ನಿನ್ ಫೇಸ್ ನೋಡು. ಸ್ಕ್ರಿಪ್ಟ್ ಕೊಡಿ ನನಗೆ, ನಾನು ಏನ್ ಮಾಡ್ತೇನೆ ಗೈಸ್. ಇವಾಗ ನಾವು ಟ್ರಿಪ್ ಹೋಗ್ತಾ ಇದೀವಿ. ಸೊ ಮೈಸೂರ್ಗೆ. ಮೈಸೂರಲ್ಲಿ ಸ್ವಲ್ಪ ತಾವು ಬಾಯಲ್ಲಿ ಆಯ್ತಾ, ಇಲ್ಲೇನೋ ಇಂಪಾರ್ಟೆಂಟ್ ಮಾತಾಡ್ತಾ ಇರ್ಬೇಕಾ? ಟ್ರಿಪ್ ಹೋಗ್ತಾ ಇದೀವಿ. ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋದಾ? ಮತ್ತೆ ವಾಪಸ್ ಬೆಂಗಳೂರೇ ಬರೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದು ಬಿಸ್ನೆಸ್. ಏನ್ ಹೇಳ್ತೀರಾ? ಯೂಸರ್ಸ್ ಬೈಬೇಕು ನಮ್ಗೆ. ನಿನ್ ಜನ್ಮಕ್ಕೆ ಹೋಗೋ ಕಮೆಂಟ್ ಅಲ್ಲಿ ಎಲ್ಲೋ ನಾನು ಏನೋ ಕೇಳಿಸ್ಕೊತಾ ಇದ್ದೆ, ಏನೋ ಹೇಳ್ತೀಯ ಅಂತ. ಅವ್ನ ಮುಖ ತೋರಿಸ್ಬಿಡ ಬ್ರೋ. ಸೆಲೆಬ್ರಿಟಿ, ಒಳ್ಳೆ ಸೆಲೆಬ್ರಿಟಿ ಅವ್ನು ಕೂಡ. ಸೆಲೆಬ್ರಿಟಿನ ಅವ್ರ ಅಪ್ಪಗ ಬೈತಿದ್ದಾರೆ. ಅಪ್ಪ ಬೆಳ್ತವ್ರು ಹೊಡಿತಾರಂತೆ. ಎಲ್ಲಿ ಮೇಡಮ್ CSK ಬರುತ್ತಾ? ಓ CSK ಪಕ್ಕದಲ್ಲ ಅವನೇ ಏನ? ಯಾರು ಹಂಗೆ ಡೋರ್ ಓಪನ್ ಮಾಡ್ರೆ ಹಂಗೆ ಪಕ್ಕದಲ್ಲಿ ಹೋಗ್ಬಿಡ್ತೀಯ, ಹುಷಾರು. ಬ್ರೇಕ್ಫಾಸ್ಟ್ ಅಲ್ಲಿ ಮುಂದೆ ಎಲ್ಲರೂ ಮಾಡೋದಾ? ಸರ್ ನಿಮ್ಗೆ ಯಾವ್ದಾದ್ರು ಗೊತ್ತಾ? ಹಾ, ನಿಮ್ಗೆ ಚೆನ್ನಾಗಿರೋದು ಯಾವ್ದಾದ್ರು ಗೊತ್ತಿದ್ರೆ ಹೇಳಿ. ಸಂತೋಷ್ ಅವ್ರ ಏರಿಯಾ ಹತ್ರ ಅಲ್ಲ, ಯಾವಾಗ ನೋಡ್ರು ಕುಡ್ಕೊಂಡೇ ಬಿದ್ದಿರ್ತಾರಲ್ಲ, ಗೊತ್ತಾ? ಬೆಳಿಗ್ಗೆ ಎಲ್ಲ ರೋಡಲ್ಲೇ ಬಿದ್ದಿರ್ತಾರೆ. ಏನ್ ತೆಗ್ದಿದ್ದ? ಒಂದ್ಸತಿ ವಿಡಿಯೋ ತೆಗ್ದಿದ್ದೆ. ಯಾರ್ದು? ನಿಂದ? ಆಮೇಲೆ ನೋಡಿದ್ರೆ ನೀವೇ ಇದ್ರಿ ಅಲ್ಲಿ. ಹೌದಾ? ಕರೆಕ್ಟಾ? ಓ ಇದು ಕಟ್ಟು. ನನ್ನ ಹತ್ರ ಇರೋದು ಇದು ಕಟ್ಟು. ಹಳೆ KTM. ಈ KTM ಇದಲ್ಲ, ಸೂಪರ್ ಆಗಿದೆ ಇದು. ಇವಾಗ ನನ್ನ ಹತ್ರ ಇರೋದು. ಏನಾಯ್ತು ನಿಮ್ಗೆ? ನಾನು ಏನೋ ಮಾತಾಡ್ತಾ ಇದ್ದೀನಿ, ಏನಾಯ್ತು? ಹೋಗ್ತೀಯಾ? ಟೊಯೋಟಾ ಬಂತು ನೋಡಿ, ಎಷ್ಟು ಬಸ್ಗಳಿದೆ. ಸಿಕ್ಕಾಪಟ್ಟೆ ಒಳ್ಳೆ. 3 years ವರ್ಕ್ ಮಾಡಿದಾದ್ಮೇಲೆ assume you're a fresher and you work for 3 years. ಕಾರ್ ಕೊಡ್ತಾರೆ. Mandatory ತ್ರೀ ಇಯರ್ಸ್ ಟೊಯೋಟಲ್ ವರ್ಕ್ ಮಾಡಿದ್ರೆ ಕಾರ್ ಕೊಡ್ತಾರ ಅಂತ. ಇಲ್ಲ ಮಮ್ಮಿ, ಏನಾದ್ರು ಆಫರ್ ನೀವು ಕಾರ್ಪೊರೇಟ್ ಕಂಪನಿಲಿ ಸರಿ ಓಕೆ. 3 years ಎಲೆಕ್ಟ್ರಾನಿಕ್ಸ್ ಈ ತರ ಎಲ್ಲ ಹೇಳ್ಬೇಡ ನಮ್ಗೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಎರಡು ಓದಿದ್ದೀನಿ ನಾನು. என்ன ಕಾಂಬಿನೇಷನ್? ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಲ್ಲ, ಡಿಪ್ಲೊಮಾ ಅಂಡ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆಯ್ತಾ ಬ್ರಾಂಚು. ಐ ವಾಂಟೆಡ್ ಡೂ MTech, ಬಟ್ ನನಗೆ ಎಲೆಕ್ಟ್ರಾನಿಕ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಕೋಡಿಂಗ್ ಮೇಲೆ ಇಂಟ್ರೆಸ್ಟ್. ಸೊ ಏನ್ ಮಾಡೋದು? MTech ಹಿಂಗ್ ಮಾಡೋದು. ಅವು ಡೈರೆಕ್ಟ್ಲಿ ಐ ಕಾಂಟ್ ಗೋ ಟು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಇಸ್ ಕಂಪ್ಯೂಟರ್ ನೆಟ್ವರ್ಕ್ಸ್ ವಿಚ್ ಕವರ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಏನ್ ಅರ್ಥ ಆಯ್ತು ನಿಮ್ಗೆ? ಏನೋ ಗೊತ್ತಿಲ್ಲ, ಸುಮ್ನೆ ಹೂ ಅಂತವ್ನೆ ಹೊಡೆತಾರ. ಗೊತ್ತಾಯ್ತಾ ಬ್ರೋ? ಫಸ್ಟ್ ನನಗೆ ಗೊತ್ತಾಯ್ತು ಗುರು, ನಾನು ಓದಿರೋನು. ಇವ್ಳಿಗಂತ ಅರ್ಥ ಆಗಿರಲ್ಲ ಬಿಡು. ಏನ್ ತಿಂಡಿ ಮಾಡ್ದಾಯ್ತು? ಮಾಡೇ ಇಲ್ಲ ಬ್ರೋ, ಇನ್ನು ಮಾಡ್ಬೇಕು. ಅದೇ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳಿದೆ. ಪೇಷನ್ಸ್ ಇಲ್ಲ ಗೈಸ್, ಪೇಷನ್ಸ್ ಇಲ್ಲ ಸೀರಿಯಸ್ಲಿ. ಅವನೇನೋ ಹೇಳ್ತಿದ್ದೀನಿ, ಕಾರ್ ಕೊಡ್ತಾರ ಅಂತ ಇವನು. ಏನು ಹೇಳಲ್ಲ. If you work in some corporate job, they will actually give you ಆಯ್ತು ಗುರು. ಅಲ್ಲ, ನೀನು ಎಕ್ಸ್ಪೆಕ್ಟೇಷನ್ ಮಾಡಬೇಕು.
ಕಾರ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇರತ್ತಾ 3 ಇಯರ್ಸ್ ಟೊಯೋಟಾ ಆದ್ರೆ ಏನ್ ಕೊಡ್ತಾರೆ ಮತ್ತೆ L&T ಇಲ್ಲಿ ಸ್ವೀಟ್ ಬಾಕ್ಸ್ ಕೊಡ್ತಾರೆ. ಆದ್ರೂ ನೀನ್ ಹೇಳಿದ್ದು ಕರೆಕ್ಟ್ ಲಾಜಿಕಲ್ಲಿ ನೋಡಿದ್ರೆ ಟೊಯೋಟಾನೇ ಕಾರ್ ಕೊಡಬೇಕು. ಫೈನಲಿ ನಾವು ರೀಚ್ ಆಗಿರುವಂತ ಪ್ಲೇಸ್ ಬಂದ್ಬಿಟ್ಟು ಬಿಡೋದಿ ಯಾವ್ದಪ್ಪ ಇದು, ಶಿವಸಾಗರ್ ಬಿಡದಿ ಬಿಸಿ ತಟ್ಟೆ ಇಡ್ಲಿ. ಸೊ ಮೈಸೂರಿಗೆ ಹೋಗ್ಬೇಕಾರೆ ಮಡಿಕೇರಿ, ಸೊ ಈ ಕಡೆ ಎಲ್ಲ ಹೋಗ್ಬೇಕಾರೆ ಆರಾಮಾಗಿ ಒಂದು ತಿಂಡಿ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲೆಲ್ಲ ಏನು ಗೊತ್ತಾ, ಫುಲ್ಲು ಖಾಲಿ ಇತ್ತು, ಇದಿರಲಿಲ್ಲ. ಇವಾಗಂತೂ ತುಂಬ ದಿನ ಆಯಿತು ಬಂದು, ಅದಕ್ಕೆ ಸ್ವಲ್ಪ ಚೇಂಜಸ್ ಆಗಿದೆ. ಸ್ವಲ್ಪ ಚಟ್ನಿ ವಿಲ್ ಗೋಟ್ ಲಾಸ್ಟ್ನು ಇಲ್ಲೇ ಪಕ್ಕದಲ್ಲಿ ಯಾಕೆ ಅಲ್ಲಿ ಹೋಗೋಣ ಬಾ. ಆಚೆ ಬಂದಿದ್ದೀವಿ, ಒಳ್ಳೆ ಸ್ಪಾಟ್ ನೋಡಿ ಕುತ್ಕೋಬೇಕು ಅನ್ನೋದೇ ಇಲ್ಲ. ಏಡ್ಲಿ ಸರ್, ದೋಸೆ ಆಗಿದೆಯಾ? ನಮ್ದೇನಾ? ಓಕೆ, ಥ್ಯಾಂಕ್ ಯು. ದೋಸೆ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ ಫ್ರೆಂಡ್ಸ್. ಇವರೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿ ಇನ್ನೇನು ಎಂಡ್ ಮಾಡ್ತಿದ್ದಾರೆ. ಮೊದಲಾದರೆ ಬಟರ್ ಹೆಂಗೆ ಕೊಡ್ತಾಯಿದ್ರು, ಇವಾಗ ನೋಡಿ ಈ ಥರ. ಯು ನೋ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಬೆಟರ್. ಏನಿದಾ ಅವರು ಬನ್ನಿ, ನೀವು ತುಂಬಾ ಅವರೇ ಮಾಡಿ ಒಂದು. ಹೌದು ಕರೆಕ್ಟು, ಬಟ್ ಅದು ಜೆನ್ಯೂನ್ ಅಂತ ನೀನು ಹೇಳೋಕ್ಕಾಗಲ್ಲ. ಇಡ್ಲಿ ಚೆನ್ನಾಗಿದೆಯಾ? ಇಡ್ಲಿ ಮಾತ್ರ ಚೆನ್ನಾಗಿದೆ. ಇಡ್ಲಿ ಚೆನ್ನಾಗಿದೆಲ್ಲ, ಸಾಫ್ಟ್ ಇದೆ, ಸಾಫ್ಟ್ ಇದೆ ಫುಲ್. ಚಟ್ನಿ ಸ್ಪೈಸಿ ಇರೋದ್ರೆ ಟೇಸ್ಟ್ ಇಲ್ಲ. ಮತ್ತೆ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಜನರು ಜಾಸ್ತಿ ಆಗಿ ಹೆಂಗೆ ಗೊತ್ತಾ, ಈ ಅಡುಗೆ ಸ್ಟೈಲು ನಾರ್ಮಲ್ ಆಗ್ಬಿಟ್ಟಿದೆ. ಇವಾಗ ಮೊದಲು ಹೆಂಗಿರ್ತಾಯಿದ್ರು ಟೇಸ್ಟಿ, ಇವಾಗ ಆ ಟೇಸ್ಟ್ ಇಲ್ಲ. ಸುಮ್ಮನೆ ಏನೋ ತಿಂಡಿ ಮಾಡಬೇಕು, ಜನರು ಬರ್ತಾರೆ, ತಿಂದು ಹೋಗ್ತಾರೆ ಅಷ್ಟೇ. ನಾವೇನು ಗೊತ್ತಾ, ಚೆನ್ಪಣ್ಣ ಹೋಗ್ಬಿಡ್ಬೇಕಾಯ್ತು. ಅಲ್ಲಿ ಇದ್ದಿದೆ 2 ಹೋಟ್ಲು, ಆಟ ಸಾಮಾನು ಅಂತ. ಅದು ಯಾವುದೋ ಹೇಳೋದಲ್ಲ ಹೋಟೆಲ್, ಅದೇನು ಹೆಸರು ಅದು? ಶಿವಳ್ಳಿ. ಅಲ್ಲಿ ಚೆನ್ನಾಗಿದೆ, ಪೊಂಗಲ್ ಸಕಲ ಇರುತ್ತೆ ಗೊತ್ತಾ. ದೋಸೆ ಮೇಲೆ ನನಗೂ ಕಾನ್ಫಿಡೆನ್ಸ್ ಏನೂ ಇಲ್ಲ, ಸುಮ್ಮನೆ ಸ್ಟಾರ್ಟಿಂಗ್ ನಾನು ಸಚಿನ್ ತಿನ್ಬಿಡೋದು. ನನಗೆ ಪಲ್ಯ ಟೇಸ್ಟೇ ಅನಿಸ್ತಲ್ಲ ಏನು. ನಿಂದೆ ತಿನ್ನು, ಸಕ್ಕತ್ತಾಗಿದೆ, ತಿನ್ಕೋ. ಹೆಂಗಿದೆ ಗೊತ್ತಾ ಇದೆಲ್ಲ, ದಿಸ್ ಆರ್ ಫೀಲ್ಸ್ ಲೈಕ್ ಸಮ್ ಆರ್ಟಿಫಿಷಿಯಲ್ ಫುಡ್ ಐಟಮ್ಸ್ ದಟ್ ಇಸ್ ಪ್ರಿಪೇರ್ಡ್ ಅಂಡ್ ಕೆಪ್ಟ್. ಏನೋ ತಿಂತಾ ಇದ್ದೀನಿ, ಮತ್ತೆ ಟೇಸ್ಟೇ ಇಲ್ಲ ಬಾಯಲ್ಲಿ. ನಾನು ಹೇಳಿಲ್ವೇನೋ, ಜನರು ಬರ್ತಾರೆ, ಸುಮ್ಮನೆ ತಿನ್ಕೊಂಡು ಹೋಗ್ಬೇಕು, ಆ ಥರ ಫುಡ್ಸ್ ಇವೆ. ಆಕ್ಚುಲಿ ಇದು ಎಂಟ್ರೆನ್ಸ್ ಅಲ್ಲೇ ಇದೆ ಅಲ್ಲ. ನಾವೇನು ದುಡ್ಡು ಖರ್ಚು ಮಾಡ್ಕೊಂಡು 2 hours later. ಹೇಗಿದ್ಯಾ ಸಚಿನ್? ಚೆನ್ನಾಗಿದ್ದೀನಿ ಬ್ರೋ, ನೀವು ಹೇಗಿದ್ದೀರಾ? ನಾನು ಹೇಗಿದ್ಯಾ ಅಂತ ಕೇಳಿಲ್ಲ, ಹೇಗಿದೆ ಇಲ್ಲೆಲ್ಲ ಅಂತ ಕೇಳಿಲ್ಲ. ಸಗದಾಗಿದೆ ಬ್ರೋ, ನೋಡಿ ಅಲ್ವಾ. ಇವತ್ತು ನಾವು ಮೈಸೂರು ಆಫೀಸಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಇದ್ದಾರೆ. ಇವಳೊಬ್ಳು ಯಾರಂತ ಗೊತ್ತಿಲ್ಲ, ಇವಳು ಆರ್ಗನೈಸರ್. ನಮಗೆಲ್ಲ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಒಬ್ಬೊಬ್ಬರು ಪ್ರಾಜೆಕ್ಟ್ಸು ಸೂಪರ್ ಆಗಿದೆ. ತುಂಬ ಕಾಲೇಜಸ್ಸಿಂದ ಬಂದಿರ್ತಾರೆ. ಎಷ್ಟೊಂದು ಪ್ರಾಜೆಕ್ಟ್ಸ್ ಇದೆ, ನೋಡೋ ಅಷ್ಟು ಸಾಕಾಗ್ಬಿಡುತ್ತೆ. ಗೈಸ್, ಇವಾಗ ಹೊಡ್ತಾ ಇದ್ದೀವಿ ಇಲ್ಲಿಂದ. ಸೊ ಇಲ್ಲಿ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲರೂ ಬ್ಯಾಗೆಲ್ಲ ತೊಗೊಂಡಾಯ್ತು. ನಮ್ಮ ID ಕಾರ್ಡ್ ಒಳಗಡೆ ಇಟ್ಕೋಬೇಕು ಇವಾಗ. ಇವ್ರು ನೋಡಿ ಮಾತಾಡೋದು ಇಲ್ಲ, ಆರಾಮಾಗಿ ಇವ್ರು ಏನೋ ಮಾತಾಡ್ಕೊಂಡಿರ್ತಾರೆ. ಗೈಸ್ ಇಲ್ಲಿ ನೋಡಿ, ಇನ್ಫೋಸಿಸ್ ಕ್ಯಾಂಪಸ್ ಒಂದು ಕ್ರೇಜಿ ಆಗಿದೆ. ಇನ್ಫೋಸಿಸು ಗೇಟ್ಸ್ ನೋಡಿದ್ರೇ ಅಲ್ಟಿಮೇಟ್ ಆಗಿದೆ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ದೊಡ್ಡ ಕ್ಯಾಂಪಸ್ ಆ್ಯಕ್ಚುಲಿ ಮೈಸೂರಲ್ಲಿ. ಅಲ್ಲಿಂದ ಫುಲ್ಲು ಎಂಡ್ ತನಕನೂ ಇದೆ, ಫುಲ್ ಎಂಡಿಗೆ ಹೋಗುತ್ತೆ. ಹಾಗೆ ನಮ್ಮ ಕಂಪ್ನಿನೂ ಚೆನ್ನಾಗೇ ಇದೆ, ಫುಲ್ಲು ಕಾಲೇಜ್ ವೈಬ್ ಬರುತ್ತೆ ನಮ್ಮ ಕಂಪ್ನಿ. ಒಳಗಡೆ ಆ್ಯಕ್ಚುಲಿ ಏನೂ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಇದೇ ಬಿಲ್ಡಿಂಗಲ್ಲಿ ನಮ್ಮದು ಇದ್ದಿದ್ದು ಇವಾಗ ಮೀಟಿಂಗು. ಸೊ ಫುಲ್ಲು ಒಳಗಡೆ ಹೋದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ತುಂಬ ಜನ ಇನ್ಫೋಸಿಸಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ ನನ್ನ ಫ್ರೆಂಡ್ಸು. ತುಂಬ ಚೆನ್ನಾಗಿದೆ ಅಂತ ಒಳಗಡೆ. ಏನು ಎಷ್ಟು ಸೂಪರಾಗಿದೆ ಅಂದರೆ ಆಲ್ ಫೆಸಿಲಿಟಿ ಇದೆ ಅಂತೆ, ಎಲ್ಲ ಫೆಸಿಲಿಟಿ ಇದೆ ಗೊತ್ತಾ. ಕ್ರಿಕೆಟ್ ಆಡ್ಬೋದು, ನೀನು ಜಿಮ್ ಮಾಡ್ಬೋದು. ನಾನು ಬರಲಾ? ಬಿಡೋರು 3 ಜನ ಬರಲಿ. ಚೆನ್ನಾಗಿದೆ ಅಲ್ವಾ, ಕ್ಲೈಮೇಟ್ ಸಗದಾಗಿದೆ ಇವಾಗ. ಸೀರಿಯಸ್ಲಿ ಇವಾಗ ಚೆನ್ನಾಗಿದೆ. ನೋಡಲ್ಲಿ ಕ್ಯಾಂಪಸ್ ಎಲ್ಲ ಇನ್ಫೋಸಿಸ್. ಓ ಆ್ಯಕ್ಚುಲಿ ಇಲ್ಲಿಂದ ಬರೋದಾ? ಅಲ್ಲಿ ಮೇನ್ ಗೇಟು, ಅಲ್ಲಿ ಜನರಿಲ್ಲ, ಇಲ್ಲಿ ಮಾತ್ರ ಇದ್ದಾರೆ ನೋಡು. ಇವಾಗ ನಾವು ಯೂನಿವರ್ಸಿಟಿಯಲ್ಲಿ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಸಂತೋಷ್ಗೆ ಡ್ರಾಪ್ ಮಾಡಿ ಮನೆಗೆ ಹೋಗೋದು. ನಿದ್ದೆ ನೋಡು ಕಣ್ಣು ನಿನಗೆ. ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಿದೆ, ಲೈಟ್ ಇದ್ರೆ ಮಾತ್ರ. ನಿದ್ದೆ ಹಿಡಿತದೆ.
ಇವಾಗ ಎಷ್ಟಾಯ್ತು ಟೈಮು 11:20 ಓ 11:20 ಆಗಿದೆ 1 ಅವರ್ ಏನಿಲ್ಲ, ಹಾಫ್ ಅನ್ ಅವರ್ ಹೋಗ್ತಾರೆ. 45 ಮಿನಿಟ್ಸಲ್ಲಿ ಫುಲ್ಲು ರೀಚ್ ಆಗ್ತೆ. ಬಾಯ್ ಬಾಯ್. ಏಯ್ ನಿನ್ನ ಬ್ಯಾಗೆ ತೊಗೊಂಡಿದ್ಯಾ ತಾನೇ? ನಿನ್ನ ಬ್ಯಾಗೆ ತೊಗೊಂಡಿದ್ಯಾ ತಾನೇ? ನನ್ನ ಬ್ಯಾಗ್ ಮತ್ತೆ ತೊಗೊಂಡೋಗ್ಬಿಡೋಣ, ಒಂದೇ ಅಲ್ಲ. ಓಕೆ ಬ್ರೋ, ಬಾಯ್ 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 ಬಾಯ್. ರಿಚ್ ಓಕೆ ಸರ್, ಥ್ಯಾಂಕ್ ಯು. ಮಂಡೇ ನೋಡೋಣ. ಹಾಂ, ಮಂಡೇ ನೋಡ ಸರ್. ಯೂ ಟರ್ನಲ್ಲಿ ಆಗಿಲ್ಲ ಅಂದರೆ ಅಲ್ಲಿ ಮುಂದೆ ಹೋಗ್ಬಿಡಿ, ಅಲ್ಲಿ ಮುಂದೆ ಕ್ಲಬ್ ಇದೆ ಅಲ್ಲ, ಅಲ್ಲಿ ಮುಂದೆಯಿಂದ ಹೋಗಿ ಬನ್ನಿ. ಫೈನಲಿ ರೀಚ್ ಆಗಾಯಿತು. ಕಾಪಟ್ಟೆ ಟಯರ್ಡ್ ಆಗಿದೆ. ಆದರೂ ಮೈಸೂರಲ್ಲಿ ನಾವು ಬಿಟ್ಟಿದ್ದೆ 9:30 ಆಯಿತು ನೈಟು. 11:40 ಇವಾಗ. ತುಂಬ ಬೇಗನೆ ಬಂದಿರೋದು. ಕೆಲವು ಟೈಮ್ ನಿದ್ದೆ ಇದ್ರೂ ನಿದ್ದೆನೇ ಬರಲ್ಲ. ಟೈಮ್ ಆಗಿಬಿಟ್ರೆ 11 o'clock 12 o'clock ಆದಮೇಲೆ ಸ್ವಲ್ಪ ಕಷ್ಟ ನಿದ್ದೆ ಬರೋದು.